ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗಣೇಶನ ಹಬ್ಬಕ್ಕೆ ಈಸಿ ಮೆಥಡಲ್ಲಿ ಕಡುಬು ಮಾಡೋದು ತೋರಿಸ್ಕೊಡ್ತೀನಿ. ಇದು ಎಲ್ರಿಗೂ ಗೊತ್ತಿರೋದೇ, ಅದೇ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಕೆಲವೊಂದು ಟಿಪ್ಸ್ನ ಯೂಸ್ಫುಲ್ ಆಗಿರುತ್ತೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು 1 ಕಪ್ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ 1 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಊರನ್ನ ಜಾಸ್ತಿ ಬೇಡ ಅಂದರೆ ಅರ್ಧ ಕಪ್ ಆಗೋಷ್ಟು ಹಾಕ್ಕೊಳ್ಳಿ. ಯಾಕಂದರೆ ನಾನು ಇದನ್ನು ನಿಮಗೆ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ, ಅದೇನಂತ. ಇವಾಗ 1 ಕಪ್ ಉಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕಿ ಇದನ್ನು ಕರಗ್ಸಕ್ಕೆ ಬಿಡ್ತೀನಿ. ನಾನು ತೊಗೊಂಡಿರೋದು 1 ಕಪ್ ಬೆಲ್ಲಗೆ ನೀವು 2 ಕಪ್ ಹಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಅದೇ ನಾನು ಉಳಿದಿರೋಂಥ ಊರ್ನ ಏನು ಮಾಡ್ತೀನಿ ಅಂತ ಮಧ್ಯದಲ್ಲಿ ಹೇಳ್ತೀನಿ. ಅದೇ ಟೈಮ್ಗೆ ಒಂದು ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಬಿಸಿನೀರು ಎಷ್ಟು ಕಾಯಕ್ಕೆ ಇಟ್ಬೇಕಂದ್ರೆ 1.5 ಕಪ್ ಆಗೋಷ್ಟು ಕಾಯಕ್ಕೆ ಇಟ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಸಿಪ್ಪೆನ ತೆಗೆದಿಟ್ಟಿದ್ದೀನಿ. ಅದನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಬರ್ತೀನಿ ತರ್ತರಿಯಾಗಿ. ಇಲ್ಲಿ ಬೆಲ್ಲನೂ ಕರಗಿದೆ. ಇದನ್ನು ನಾವು ಡೈರೆಕ್ಟಾಗಿ ಈ ಥರ ಎಲ್ಲ ಪಾಕ ಎಲ್ಲ ಮಾಡದಿರೋ ಡೈರೆಕ್ಟಾಗಿ ಮಿಕ್ಸಿಯಲ್ಲೇ ಪೌಡ್ರು ಮಾಡ್ಕೋಬೋದು. ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಕಡ್ಡಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಪಾಕ ರೀತಿಯಲ್ಲಿ ಮಾಡಿದ್ದೀನಿ. ಯಾಕಂದರೆ ಇದು ಪೂರ್ತಿ ಡ್ರೈ ಆದಮೇಲೆ ಮತ್ತೆ ಮಿಕ್ಸಿನಲ್ಲಿ ಪೌಡ್ರು ಮಾಡೋದು ಹೆಂಗೆ ಬರುತ್ತೆ ಅದಕ್ಕೆ ತಗೊಬರ್ತೀನಿ ಇದನ್ನು. ಇವಾಗ ಬೆಲ್ಲ ಕರಗಿದ್ದಾಯಿತು. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಟೀ ಸ್ಪೂನ್ ತುಪ್ಪ ಹಾಕಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಡೆಸಿಕೇಟ್ ಕೋಕೋನಟ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಈ ಕೊಬ್ಬರಿ ಪುಡಿ ಇಲ್ಲಾಂದರೆ ನೀವು ಒಣಗಿದ ಕೊಬ್ಬರಿ ಹಾಕ್ಕೋಬೋದು ಅಥವಾ ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಬೋದು. ನನ್ನ ಹತ್ರ ಇದು ಸ್ಟಾಕಲ್ಲಿ ಇತ್ತು ಅಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀನಿ, ಫ್ರೀಝರಲ್ಲಿ ಇಟ್ಟಿರ್ತೀನಿ. 1 ವರ್ಷ ಆದ್ರೂ ಕೆಡೋದಿಲ್ಲ. ಯಾವಾಗ ಬೇಕು ಅವಾಗ ಎಮರ್ಜೆನ್ಸಿಗೂ ಬೇರೆ ಒಂದು ರೆಸಿಪಿಗೂ ಯೂಸ್ ಮಾಡ್ಕೋಬೋದು, ಸ್ವೀಟ್ ರೆಸಿಪಿಗೆ ಅಂತಲ್ಲ. ಇವಾಗ ಕೊಬ್ಬರಿ ತುರಿನ ಜಸ್ಟ್ 1 ನಿಮಿಷ ಫ್ರೈ ಮಾಡಿದ ಮೇಲೆ ಕರ್ಗಿರೋ ಅಂಥ ಬೆಲ್ಲ ಪಾಕ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಜಸ್ಟ್ ಕುದಿಸ್ಕೊಂಡ್ರೆ ಸಾಕು. ಆನಂತರ ಕೊಬ್ಬರಿ ಫ್ರೈ ಮಾಡಿದ ಮೇಲೆ ಆ ಬೆಲ್ಲದ ಪಾಕನ ಹಾಕ್ಕೊಂಡು ಹಾಗೆ ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ, ಅಥವಾ ಮಿಕ್ಸಿನಲ್ಲಿ ಪೌಡ್ರು ಕೂಡ ಮಾಡಿ ಹಾಕ್ಕೋಬೋದು. ಮತ್ತು ಇದನ್ನೆಲ್ಲ ಪೌಡ್ರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾವು ಏನು ಕಡಲೆ ಬೀಜ ಪೌಡ್ರ್ ಮಾಡಿದ್ದೀರೋ ಅದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲೂ ಹಾಕ್ಕೋಬೋದು. ನಾನು ಇಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ನಾನು ಹೇಳ್ತಾ ಇರೋದು ಈ ಬೆಲ್ಲದ ಅಳತೆ ಊರನ್ನ ಬಂದ್ಬಿಟ್ಟು 2 ಕಪ್ ಅಕ್ಕಿ ಹಿಟ್ಟಿಗೆ ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀನಿ. ಉಳಿದಿರೋಂಥ ಊರನ್ನ ಏನು ಮಾಡ್ತೀನಿ ಅಂದರೆ ಕರ್ಜಿಕಾಯಿ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಕಡಲೆ ಬೀಜ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಟು ಬೇಗನೆ ಇದು ಹೊಂದ್ಕೊಳ್ಳೋ ಥರ ಮಾಡ್ಕೊಳ್ಳಿ. ಯಾಕಂದರೆ ಇದು ಮತ್ತೆ ನಮಗೆ ಡ್ರೈ ಆಗಕ್ಕೆ ಬಿಡ್ತೀನಿ. ಡ್ರೈ ಆಗಿ ಇದನ್ನು ಹಾಗೆ ಸೌಟಲ್ಲೇ ಇದನ್ನು ಪೌಡ್ರು ಮಾಡ್ಕೊತೀನಿ. ಹಾಗೆ ಕೊನೆಯಲ್ಲಿ 1 ಟೀ ಸ್ಪೂನ್ ತುಪ್ಪ ಹಾಕಿ ಸ್ಟವ್ ಆಫ್ ಮಾಡ್ಕೊತೀನಿ. ತುಂಬ ಗಟ್ಟಿ ಆಯ್ತಂದರೆ ಆಮೇಲೆ ಪಾತ್ರೆನಲ್ಲೇ ಅಂಟ್ಕೊಬಿಡುತ್ತೆ. ಆ ಥರ ಆಗಬಾರ್ದು. ಸ್ವಲ್ಪ ತೆಳ್ಳಗೆ ಇರಬೇಕು ಮತ್ತು ಗಟ್ಟಿಯಾದಂಗೂ ಇರಬೇಕು. ಆವಾಗ ನೀವು ಸ್ಟವ್ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಫ್ಯಾನ್ ಮುಂದೆ ಇಟ್ಬಿಟ್ರೆ ಆರ್ಕೊಳ್ಳುತ್ತೆ. ಅದು ಆರ್ತಾ ನೀವು ಸೌಟಿಂದ ಮಿಕ್ಸ್ ಮಾಡ್ತಾನೆ ಇದ್ದರೆ ಅದು ಪೌಡ್ರ್ ಥರ ಆಗಿಬಿಡುತ್ತೆ. ಇಲ್ಲಿ ಇಟ್ಟು ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಂದ್ಬಿಟ್ಟು ನಾನು 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇದು ಅಳತೆ ಪ್ರಕಾರ ಮಾಡಬೇಕಂದ್ರೆ ನಾನು ತೊಗೊಂಡಿರೋಂಥ ಊರಿನಾಗೆ ನೀವು 2 ಕಪ್ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ಅಂಗಡಿದೇ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನೀವು ಮನೆಯದಾದರೂ ಯೂಸ್ ಮಾಡ್ಕೋಬೋದು. ನಿಮ್ಗೆ ಇಷ್ಟವಾಗಿರೋಂಥ ಅಕ್ಕಿದು ಯಾವ ಅಕ್ಕಿ ಹಿಟ್ಟಾದರೂ ಯೂಸ್ ಮಾಡ್ಕೋಬೋದು. ಒಂದು ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ಸೊ ಇಲ್ಲಿ ನಾನು 1.5 ಕಪ್ ಆಗೋಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪನೇ ಚೆನ್ನಾಗಿ ಕುದಿಯುವಂಥ ನೀರನ್ನ ಹಾಕಿ ಈ ಥರ ಸ್ಪೂನಿಂದನ ಸ್ಪ್ಯಾಚುಲಾದಿಂದನೂ ಮಿಕ್ಸ್ ಮಾಡ್ಕೊಳ್ಳಿ. ಯಾವ ರೀತಿ ಇಟ್ಟು ಮಿಕ್ಸ್ ಮಾಡಬೇಕಂದ್ರೆ ಸ್ವಲ್ಪನೇ ನೀರು ಹಾಕಿ ಅದು ಉಂಡೆ ಇದ್ರೂ ಪರವಾಗಿಲ್ಲ. ಆ ಥರ ಪೂರ್ತಿ ಚಪಾತಿ ಹಿಟ್ಟು ಕಳಿಸೋ ಥರ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಉಂಡೆ ಥರ ಇದ್ದರೆ ನಡೆಯುತ್ತೆ. ಯಾಕಂದರೆ ತಣ್ಣಗಾದ್ಮೇಲೆ ಇದನ್ನು ನಾವು ಚಪಾತಿ ಹಿಟ್ಟು ಥರ ನಾದ್ಕೊತೀರಿ. ನೋಡಿ, ಇವಾಗ ನಾನು 1 ಕಪ್ ಆಗೋಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ. ಇನ್ನು ಅರ್ಧ ಕಪ್ಪು ಎಕ್ಸ್ಟ್ರಾ ಇತ್ತದು ಎಮರ್ಜೆನ್ಸಿಗೆ ಇರಲಿ ಅಂತಲೇ ಎಕ್ಸ್ಟ್ರಾ ನಾನು ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೆ. ಇಲ್ಲಿ 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ನೀರು ಸಾಕಾಗುತ್ತೆ, ನಿಮಗೆ ಅಳತೆ ಪ್ರಕಾರ ಹೇಳೋದಾದರೆ. ಇವಾಗ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಬೇಕು. 5 ನಿಮಿಷ ಆಗೋಷ್ಟರಲ್ಲಿ ಈ ಕಡೆ ಬೆಲ್ಲದ ನೋಡ್ತಾ ಇರ್ಬೋದು, ಪಾಕ ಥರ ಇದ್ದಿದ್ದು ಚೆನ್ನಾಗಿ ಪುಡಿಯಾಗಿ ಆಗಿದೆ. ಇದನ್ನು ನಾನು ಕರ್ಜಿಕಾಯಿಗೆ ಅರ್ಧ ಯೂಸ್ ಮಾಡ್ಕೊತೀನಿ, ಇನ್ನು ಅರ್ಧ ಬಂದು ಕಡುಬಿಗೆ ಯೂಸ್ ಮಾಡ್ಕೊತೀನಿ. ಇಲ್ಲ ನೀವು ಪೂರ್ತಿ ಕಡುಬಿಗೆ ಮಾಡ್ತೀರಂದರೆ ಅಕ್ಕಿ ಹಿಟ್ಟನ್ನ 2 ಕಪ್ ಆಗೋಷ್ಟು ಅಳತೆ ತೊಗೊಳ್ಳಿ. ನಾನು ಬೆಲ್ಲ ತೊಗೊಂಡಿದ್ನಲ್ಲ, ಸೇಮ್ ಕಪ್ಪಲ್ಲೇ ನಾನು ಅಕ್ಕಿ ಹಿಟ್ಟು ತೊಗೊಂಡಿರೋದು. ಇವಾಗ 5 ನಿಮಿಷ ಆಗಿದ ಮೇಲೆ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಏನಾದರೂ ಬೈ ಚಾನ್ಸ್ ಅದು ಡ್ರೈ ಆಗಿತ್ತು ಅಂದರೆ ಒಂಚೂರು ಕೈನ ಒದ್ದೆ ಮಾಡಿಕೊಂಡು ನೀವು ನಾರ್ಮಲ್ ವಾಟ್ರಲ್ಲೇ ಒದ್ದೆ ಮಾಡಿಕೊಂಡು ಸಾಫ್ಟಾಗಿ ಬರೋ ಥರ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ
ಚೆನ್ನಾಗಿ ನಾದ್ಕೊಂಡು ಸಾಫ್ಟ್ ಆಗೋ ಥರ ಕಲಿಸ್ಕೊಬೇಕಾಗುತ್ತೆ. ಆನಂತರ ನಾವು ಬಾಳೆ ಎಲೆನ ಯಾವ ಸೈಜಿಗೆ ಕಟ್ ಮಾಡಿರ್ತೀರೋ ಆ ಸೈಜ್ಗೆ ಉಂಡೆ ತೊಗೊಳ್ಳಿ. ಕೆಲವ್ರಿಗೆ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ, ಇವಾಗ ನಾನು ತಗೊಂಡಿರೋಂಥ ಒಂದು ಕಪ್ಪಲ್ಲಿ ಬೇಕಂದರೆ ನೀವು 5 ಕಡುಬು 6 ಕಡುಬಾದರೂ ಮಾಡ್ಕೊಬೋದು, ಅಥವಾ 10 ಕಡುಬಾದರೂ ಮಾಡ್ಕೊಬೋದು. ನಿಮ್ಗೆ ಸೈಜ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 10 ಕಡುಬು ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಬಾಳೆ ಎಲೆನ ನಾನು ಕತ್ರಿನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಾಕುನಲ್ಲಿ ಮಾಡಿದ್ರೆ ಅಷ್ಟು ಕರೆಕ್ಟಾಗಿ ಬರೋಲ್ಲ, ಕತ್ರಿನಲ್ಲಿ ಕಟ್ ಮಾಡ್ಕೊಳ್ಳಿ, ಅಥವಾ ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು. ಯಾಕಂದರೆ ಇದನ್ನು ನಾವು ಹಬ್ಬೆನಲ್ಲಿ ಬೇಯಿಸ್ತೀರಲ್ವ ಬಾಳೆ ಎಲೆ ಜೊತೆಗೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಮತ್ತು ಇದು ಹಳ್ಳಿ ಶೈಲಿಯಲ್ಲೇ ಬರುತ್ತೆ ಈ ರೆಸಿಪಿ. ತುಂಬ ಜನ ಹಳ್ಳಿಗಳಲ್ಲೂ ಇದೇ ಥರ ಮಾಡ್ತಾರೆ. ಸೊ ಬಾಳೆ ಎಲೆ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲೆಲ್ಲ ಸಿಗುತ್ತೆ, ನೀವು ತರಿಸ್ಕೊಬೋದು. ಇವಾಗ ಹೂರಣ ಏನಿತ್ತು ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಈ ಅಕ್ಕಿ ಹೂರಣ ಇದೆಯಲ್ಲ, ಅಕ್ಕಿದು ಕನಕ ಇದೆಯಲ್ವ, ಅದನ್ನು ನೀವು ಎಷ್ಟು ತೆಳ್ಳಗಾದರೂ ತಟ್ಕೊಬೋದು. ಇವಾಗ ನೋಡ್ತಾ ಇರ್ಬೋದು, ಈ ಥರ ರೆಡಿ ಮಾಡಿ ಇಟ್ಕೊತೀನಿ ಎಲ್ಲನೂ ನಾನು. ತುಂಬಾ ಈಸಿಯಾಗಿ ಫಸ್ಟ್ ಟೈಮ್ ಟ್ರೈ ಮಾಡೋರು ಮಾಡ್ಕೋಬೋದು. ಇದೇನು ಲಾಂಗ್ ಪ್ರಾಸೆಸ್ ಅನಿಸಲ್ಲ ನಿಮಗೆ. ನೀವು ಒಂದು ಸರಿ ಟ್ರೈ ಮಾಡಿದ್ರೆ ಮತ್ತೆ ನೀವೇ ವರ್ಷನೂ ಹಬ್ಬಕ್ಕೆ ಮಾಡ್ಕೊತೀರಾ, ಅಥವಾ ಮನೆಯಲ್ಲಿ ಯಾವಾಗಾದ್ರೂ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದು. ನೋಡಿ, ಉಳಿದಿರೋಂಥ ಹೂರ್ಣನ ನೀವು ಎತ್ತಿಟ್ಬಿಟ್ಟು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ನೀವು ಒಂದು 3-4 ತಿಂಗಳವರೆಗೂ ಇಟ್ಕೊಬೋದು. ಇಲ್ಲ ಹಬ್ಬದ ಟೈಮಲ್ಲಿ ಮಾಡ್ತೀರಂದರೆ ಕರ್ಜಿಕಾಯಿ ಥರನೂ ನೀವು ಮಾಡ್ಕೊಬೋದು. ವೇಸ್ಟ್ ಆಗಂತೂ ಆಗೋದಿಲ್ಲ ಅದು. ನಾನು ಮನೇಲಿ ಕರ್ಜಿಕಾಯಿ ಮಾಡಿಕೊಂಡು ತಿಂದು ಖಾಲಿ ಮಾಡಿದ್ರಿ ಅದನ್ನು ನಾವು. ಇವಾಗ ನೋಡ್ತಾ ಇರ್ಬೋದು, ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ನೀರು ಚೆನ್ನಾಗಿ ಕುದೀತಾ ಇರಬೇಕು. ಮತ್ತು ನೀರಿನ ಕೆಳಗಡೆ ಒಂದು ಪ್ಲೇಟ್ ಬರುತ್ತಲ್ಲ, ಅದ್ರ ಮೇಲೇ ಇಡಕ್ಕೆ ಹೋಗಬೇಡಿ. ಅದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಪ್ಲೇಟ್ ಇಟ್ಬಿಟ್ಟು ಆನಂತರ ಒಂದು 4ರಿಂದ 5 ಜೋಡಿಸ್ಕೊಳ್ಳಿ. ಇದು ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಮಾತ್ರ ಬೇಯಕ್ಕೆ ಬಿಡಬೇಕು. ಅದಕ್ಕೆ ಮೇಲೆ ಬಿಡಕ್ಕೆ ಹೋಗಬೇಡಿ, ಗಟ್ಟಿ ಬಂದುಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೆಂದರೆ ಸಾಕು. ನಾನು ಬೇಗನೆ ಆಗಲಿ ಅಂತ ಇನ್ನೊಂದು ನನ್ನ ಹತ್ರ ಸ್ಟೀಮ್ ಪಾತ್ರೆ ಇತ್ತು, ಅದರಲ್ಲೂ ಇಟ್ಟು ಬೇಯಿಸ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು 10 ನಿಮಿಷ ಆದಮೇಲೆ ಏನು ಸೂಪರಾಗಿ ಬಂದಿದೆ ಅಂತ. ನೋಡಿ, ಇವಾಗ ಇನ್ನೊಂದರಲ್ಲಿ ಸ್ಟೀಮ್ ಪಾತ್ರೆನಲ್ಲಿ ಇಟ್ಟಿದ್ದೆ, ಇದರಲ್ಲೂ 10 ನಿಮಿಷಕ್ಕೆ ಇಟ್ಟಿದ್ದೆ. ಸೊ ಇವಾಗ ಇದನ್ನು ಬಿಸಿ ಇರೋವಾಗನೇ ತಿನ್ನೋದಕ್ಕೆ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಒಂದು ಹೆಲ್ತಿ ರೆಸಿಪಿಯಾಗಿ ಮಾಡ್ಕೊಡ್ಬೋದು. ಈ ಕಡಲೆ ಬೀಜ ಹೂರ್ಣದಲ್ಲಿ ನಿಮಗೆ ಕಡಲೆಪಪ್ಪು, ಎಳ್ಳು ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಅಥವಾ ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕಿ ಕೂಡ ಮಾಡ್ಕೊಬೋದು. ಇವಾಗ ನೋಡ್ತಾ ಇರ್ಬೋದು, ಇದನ್ನು ಚಾಕುವಿಂದ ಕಟ್ ಮಾಡಿ ತೋರಿಸ್ತೀನಿ. ಬಿಸಿ ಇದೆ, ತುಂಬ ಬಿಸಿಯಾಗಿದೆ, ಕೈಯಲ್ಲೂ ಹಿಡಿಯೋಕ್ಕಾಗಲ್ಲ, ಹಾಗೆ ಅದಕ್ಕೋಸ್ಕರ ಚಾಕುನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾವು ಮಾಡಿದ ತಕ್ಷಣವೇ ವಿಡಿಯೋ ಮಾಡಿದ ತಕ್ಷಣವೇ ತಿಂದು ಖಾಲಿ ಮಾಡಿದ್ರಿ, ಅಷ್ಟು ಸಖತ್ತಾಗಿತ್ತು. ಇದೊಂದು ಹೆಲ್ತಿ ರೆಸಿಪಿನೇ, ಯಾಕಂದರೆ ಹಬೆನಲ್ಲಿ ಮಾಡೋವಂಥ ರೆಸಿಪಿ ಎಲ್ಲ ಚೆನ್ನಾಗಿರುತ್ತೆ. ಸ್ವೀಟ್ ಕಡಿಮೆ ಬೇಕು ಅನ್ನೋರು ಬೆಲ್ಲ ಕೂಡ ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು. ಖಂಡಿತ ರೆಸಿಪಿನ ಹಬ್ಬದಲ್ಲಿ ಮಾಡಿ ನೋಡಿ, ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಯ್ತಂದರೆ ಈ ವಿಡಿಯೋಗೊಂದು ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎಷ್ಟೊಂದು ಹಬ್ಬದ ರೆಸಿಪಿಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹೊಸದಾಗಿ ನೋಡೋರಿಗೆ ಹೇಳ್ತಾ ಇದ್ದೀನಿ, ಖಂಡಿತ ಒಂದ್ಸರಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.